ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಸ್ಯಾಂಡಲ್ವುಡ್ನ ನಿರ್ದೇಶಕಿ, ನಿರ್ಮಾಪಕಿ, ಅದಕ್ಕಿಂತ ಮುಖ್ಯವಾಗಿ ಅದ್ಭುತ ಬರಹಗಾರ್ತಿ. ಅವರೇ ನಮ್ಮ ರೂಪಾರಾವ್ ಅವರಿದ್ದಾರೆ. ಅವ್ರನ್ನ ಬಾಸ್ ಟಿವಿಯ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ಸೊ ಒಂದೇನಂದ್ರೆ ಬಹಳ ದಿನ ಆದಮೇಲೆ ನಿಮ್ಮದು ಅಪ್ಕಮಿಂಗ್ ಪ್ರಾಜೆಕ್ಟ್ ಇದೆ, ಅದ್ರ ಬಗ್ಗೆ ಮತ್ತು ಸಾಕಷ್ಟು ವಿಚಾರಗಳ ಜೊತೆ ಸಿಕ್ಕಿದ್ರೆ ಅಂದರೆ ಮಾತಾಡಲೇಬೇಕು. ಸೊ ಏನು ಹೇಳ್ತೀರಾ, ಏನೇನಿದೆ ಅಪ್ಕಮಿಂಗ್ ಪ್ರಾಜೆಕ್ಟ್? ಅಪ್ಕಮಿಂಗಿಂತ ನಾನು ಹಿಂದೆ ಏನು ಮಾಡಿದೆ ಹೇಳ್ಬಿಡ್ತೀನಿ. ಲಾಸ್ಟ್ 4 ಇಯರ್ಸ್ ಬಹಳ ದಿನಗಳ ನಂತರ ನಿಮ್ಮ ಕಣ್ಮುಂದೆ ಕಾಣಿಸಿದ್ದೀನಿ. ಹಂಗನ್ಬಿಟ್ಟು ಕೆಲಸ ನಡೀತಿರ್ಲಿಲ್ಲ ಅಂತಲ್ಲ. ಸೊ ನಾವು ಮರ ಹೊರಗಡೆ ಕಾಣಕ್ಕೆ ಮುಂಚೆ ಕೆಳಗಡೆ ಬೀಜ ಬೇರಾಗಬೇಕು, ಅದು ಬೇರು ಬಿಡಬೇಕು, ಅದು ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಸಸಿ ಆಗುತ್ತೆ, ಗಿಡ ಆಗುತ್ತೆ, ಹೆಮ್ಮರ ಆಗುತ್ತೆ. ಸೊ ಟೈಮ್ ಹಿಡಿಯುತ್ತೆ ಎಲ್ಲದಕ್ಕೂ. ಸೊ ಗಂಟು ಮೂಟೆ ಆದಮೇಲೆ ಕೋವಿಡ್ ಆಯಿತು. ಸೊ 2 ವರ್ಷ ಎಲ್ಲರೂ ಮನೇಲಿ ಕೂತಿದ್ವಿ ನಾವು, ಕರೆಕ್ಟಾ? ಆವಾಗ ನನ್ನ ಮನ್ಸಲ್ಲಿ ಸುಮಾರು ಏನು ನಡೀತಾ ಇತ್ತು ಪ್ರಪಂಚದಲ್ಲಿ ಅದು ತುಂಬ ನನಗೆ ಎಫೆಕ್ಟ್ ಮಾಡುತ್ತೆ. ಸೊ ಆವಾಗ ಸುಮಾರು ಕಥೆಗಳು ಬರೆದೆ, ನನ್ನ ಮನಸ್ಸಲ್ಲಿ ಏನು ಅನಿಸ್ತೋ ಬರಿತಾ ಇದ್ದೆ. ಅದಾದಮೇಲೆ ಒಂದು ಆ್ಯನಿಮೇಷನ್ ಸೀರೀಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು, ಡೈರೆಕ್ಟ್ ಮಾಡೋದಕ್ಕೆ. ಸೊ ಹೊಸ ಮಾಧ್ಯಮ ಕತೆ ಹೇಳೋದಕ್ಕೆ, ಅದಕ್ಕೆ ಅನಿಮೇಷನ್. ಸೊ ನಾನು 2D 3D ಆ್ಯನಿಮೇಷನ್ಸ್ ಲಾಸ್ಟ್ 4 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಮತ್ತು ನಾನು ಜರ್ಮನಿ ಮತ್ತು ಫ್ರಾನ್ಸಲ್ಲಿ ಕೆಲವು TV ಚಾನಲ್ಸ್ಗೆ ಇಲ್ಲಿಂದ ವರ್ಕ್ ಮಾಡ್ತೀನಿ, ಡಾಕ್ಯುಮೆಂಟ್ರೀಸ್ ಮಾಡಿ ಕೊಡ್ತೇನೆ. ಸೊ ಅದನ್ನು ಮಾಡಿದೆ, ಆಲ್ಮೋಸ್ಟ್ ಒಂದು 7 ಮಾಡಿದ್ದೀನಿ ಲಾಸ್ಟ್ 4 ಇಯರ್ಸಲ್ಲಿ. ಸೊ ಕೆಲಸಗಳು ತುಂಬ ನಡೀತಾ ಇದೆ. ನಮ್ಮಮ್ಮ ಹೇಳೋದು ನಂಗೆ ದೆವ್ವ ಮೈ ಮೇಲೆ ಬರೋ ಥರ ಕೆಲಸ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಐ ಥಿಂಕ್ ಎಲ್ಲೋ ಆ 2 ವರ್ಷ ಕಳ್ಕೊಂಡಿದ್ದು ಕೋವಿಡ್ಗೆ ಒಂದು ಹಪಹಪಿ ಒಂದು ಜೀವನ ಮುಗ್ದೋಗ್ತಾ ಇದೆ ಅನ್ನೋ ಒಂದು ಅರ್ಜೆನ್ಸಿ ನನ್ನಲ್ಲಿ. ಸೊ ಅದ್ರ ಮಧ್ಯೆ ಕೆಂಡ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಅದಾದಮೇಲೆ ಒಂದು ಕಥೆ ನಂಗೆ ತುಂಬ ತುಂಬ ನ್ಯಾಗಿಂಗ್ ಕಾಡ್ತಾ ಇತ್ತು. ಸೊ ಅದನ್ನು ಇವಾಗ ಶೂಟಿಂಗ್ ಮಾಡಿದ್ದೀವಿ, ಡೈರೆಕ್ಟ್ ಮಾಡಿದೆ. ಸೊ ಐ ಥಿಂಕ್ ನಾನು ಆ್ಯಸ್ ಅ ಪರ್ಸನ್ ಮೋಸ್ಟ್ ಕಂಫರ್ಟಬಲ್, ಮೋಸ್ಟ್ ಅಲೈವ್ ಫಿಲ್ಮ್ ಸೆಟ್ಟಲ್ಲಿ. ಬೇರೆ ಟೈಮಲ್ಲಿ ನಾನು ಅಷ್ಟು ಮೋಸ್ಟ್ಲಿ ನಿಮಗೆ ತುಂಬ ಬೋರಿಂಗ್ ಇವರು ಅಂತ ಅನ್ಸ್ಬೋದೇನೋ, ಬಟ್ ಫಿಲ್ಮ್ ಸೆಟ್ಟಲ್ಲಿ ನನ್ನ ಸಿಗಿ ಐ ಆಮ್ ವೆರಿ ಡಿಫ್ರೆಂಟ್. ಐ ಲವ್ ಇಟ್. ಸೊ ಕಾಯ್ತಾ ಇದೆ ನಾನು ಮತ್ತೆ ಫಿಲ್ಮ್ ಸೆಟ್ಟಿಗೆ ಹೋಗೋದಕ್ಕೆ ಆ್ಯಸ್ ಅ ಡೈರೆಕ್ಟರ್, ನಾಟ್ ಆಸ್ ಅ ಪ್ರೊಡ್ಯೂಸರ್. ನಂಗೆ ಅಷ್ಟು ಮಜಾ ಬರಲಿಲ್ಲ ಆಸ್ ಅ ಪ್ರೊಡ್ಯೂಸರ್ ಹೋಗೋದು. ಆಸ್ ಅ ಡೈರೆಕ್ಟರ್ ಇಟ್ ವಾಸ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಶೂಟಿಂಗ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ರೆಡಿ ಆಗೋದಕ್ಕೆ, ಬಟ್ ಇಷ್ಟರಲ್ಲೇ ಐ ಕಾಂಟ್ ವೆಯ್ಟ್ ಎಲ್ರಿಗೂ ನಾವು ಮಾಡಿರೋ ಕತೆ ತೋರಿಸೋದಕ್ಕೆ. ಐ ಥಿಂಕ್ ಕೊರೋನಾ ಟೈಮಲ್ಲಿ ಅನ್ಸುತ್ತೆ ಗಂಟು ಮೂಟೆ ಒಂದು ಸಿನಿಮಾ ತೆರೆಗೆ ಬಂದಿದ್ದು. ಅದ್ರ ನಡುವೆ ಕೆಂಡ ಪ್ರೊಡ್ಯೂಸರ್ ಕೂಡ ಮಾಡಿದೆ. ಸೊ ಗಂಟು ಮೂಟೆ ಆ ಟೈಮಲ್ಲಿ ಎಲ್ಲರೂ ಕೂಡ ಅಂದ್ರೆ ಲೈಕ್ ಮಾಡಿದ್ರು. ಆ ಟೈಮಲ್ಲಿ ಪಾಸಿಬಲ್ ಅದು ಥಿಯೇಟ್ರಲ್ಲಿ ಎಷ್ಟು ಯಶಸ್ವಿ ಆಯಿತು ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ಆ ಕಥೆಯನ್ನು ಲೈಕ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಅನಿಸಿದೆ ಗಂಟು ಮೂಟೆನ ಅಪ್ಕಮಿಂಗ್ ನಾವು ಸ್ವಲ್ಪ ಏನಾದರೂ ಅದಕ್ಕೆ ರಿಲೀಸ್ ಮಾಡೋ ಥರ ಏನಾದರೂ ಪ್ಲ್ಯಾನ್ ಏನಾದ್ರು ಮಾಡ್ಕೊಂಡು ನಿಮಗೆ ಥಾಟ್ಸ್ ಬಂದಿದ್ದ ಅಂತ? ಆ್ಯಕ್ಚುಲಿ ಗಂಟು ಮುಟ್ಟೆ ರಿಲೀಸ್ ಆಗಿದ್ದು ಫ್ಯೂ ಮಂತ್ಸ್, ಅಂದರೆ ಕೊರೋನಾ ಬರೋ 3-4 ತಿಂಗಳ ಹಿಂದೆ ನಾವು ರಿಲೀಸ್ ಮಾಡಿದ್ದು. ಆ್ಯಂಡ್ ಇಟ್ ಡಿಡ್ ಗುಡ್ ಇನ್ ಥಿಯೇಟರ್. ನಾವು ಅಂದ್ಕೊಂಡಿದ್ದಕ್ಕಿಂತ ಮೀರಿ ನಡೀತು. ಆ್ಯಂಡ್ ಸೂನ್ ಆಫ್ಟರ್ ಅಮೆಝಾನ್ ಪ್ರೈಮ್ಗೆ ಅಲ್ಲಿ OTT ರಿಲೀಸ್ ಆಯಿತು. ಐ ಥಿಂಕ್ ವಿ ವರ್ ದ ಫಸ್ಟ್ ಫ್ಯೂ ಕನ್ನಡ ಫಿಲ್ಮ್ಸ್ OTTಗೆ ಹೋಗಿದ್ದು. OTT ಕೂಡ ಹೊಸದು ಅವಾಗ, ಈಗ ಒಂದು 5-6 ವರ್ಷ ಆಗಿದೆ. ಸೊ ಅವರು ಇಂಡಿಯಾದಲ್ಲಿ ಬೇರೆ ಥರನೇ ಇವಾಗ ಅವ್ರದ್ದು ಲೈಕ್ ವರ್ಕಿಂಗ್, ಅವ್ರದ್ದು ಪ್ಲ್ಯಾನ್, ಅವ್ರದ್ದು ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಮಾಡಲ್ ಅಕಾರ್ಡಿಂಗ್ ಟು ಎವ್ರಿ ಇಯರ್ ಅಲ್ವಾ ಬಿಸ್ನೆಸ್ ಮಾಡಲ್. ಸೊ ಆವಾಗ ವಿ ವರ್ ಒನ್ ಆಫ್ ದ ಫಸ್ಟ್ ಫ್ಯೂ. ಆ್ಯಂಡ್ ಕೊರೋನಾಲಿ ಎಲ್ಲರೂ ಲಾಕ್ಡೌನ್ ಮನೆ ಕೂತಾಗ ತುಂಬ ನೋಡಿದ್ರು ನಮ್ಮ ಸಿನಿಮಾನ. ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಕಡೆಯಿಂದ ಸುಮಾರು ಜನ ನನಗೆ ಮೆಸೇಜ್ಗಳು ಹಾಕಿದ್ದಾರೆ. ಐ ಮೀನ್ ಇಟ್ ಡಿಡ್ ಸಮಥಿಂಗ್. ನಾನು ಅಂದ್ಕೊಂಡಿದ್ದಕ್ಕೆ ತುಂಬ ಮೀರಿ ಜನನ ರೀಚ್ ಆಯಿತು. ಆ್ಯಂಡ್ ಅದು ನನ್ನ ಪರ್ಸ್ನಲ್ ಎಫರ್ಟ್ ಅನ್ಸಲ್ಲ ನನಗದು. ಆ ಕಥೆಗೆ ಎಲ್ಲೆಲ್ಲಿ ಹೋಗಬೇಕಿತ್ತು ಅದು ಹೋಯಿತು. ಸೊ ನನಗೆ ಆ ಕಥೆಗಳ ಮೇಲೆ ಆ ನಂಬಿಕೆ. ಸೊ ನಾನು ಮಾಧ್ಯಮ, ಕಥೆಗಳು ನನ್ನ ಮೂಲಕ ಬರುತ್ತೆ, ನಾನು ಅದಕ್ಕೆ ಎಷ್ಟು ಪ್ರಾಮಾಣಿಕವಾಗಿ ಅದನ್ನು ಹೊರಗೆ ತೊಗೊಂಬರೋಕ್ಕೆ ಆಗತ್ತೆ, ನಾನು ತೊಗೊಂಡು ಬಂದರೆ ಕಥೆಗಳಿಗೆ ಎಲ್ಲೆಲ್ಲಿ ಬೇಕೋ ಅದು ಹೋಗುತ್ತೆ ಅಂತ. ಸೊ ಮತ್ತು ರಿಲೀಸ್ ಥಿಯೇಟ್ರಿಕಲಿ ಒಂದೊಂದು ಸತಿ ಅನಿಸತ್ತೆ ಮಜಾ ಇರುತ್ತೆ ಅಂತ. ಬಟ್ ಹೊಸ ಫಿಲಮೇ ತರ್ತಾ ಇದೀವಲ್ಲ, ಅದನ್ನು ರಿಲೀಸ್ ಮಾಡೋಣ. ರಿಲೀಸ್ ಮಾಡಿದ್ರೆ ಅದಕ್ಕೆ ಬೇರೆ ಥರನೇ ವರ್ಕ್ ಮಾಡಬೇಕು. ಅಷ್ಟೊಂದು ನನಗೆ ಐ ಫೀಲ್ ನಾನು ಕಷ್ಟ. ಇಟ್ಸ್ ಆಲ್ ವೆರಿ ಡಿಫ್ರೆಂಟ್ ವರ್ಕ್. ಥಿಯೇಟ್ರಿಕಲ್ ರಿಲೀಸ್ ಇಸ್ ಅ ಡಿಫ್ರೆಂಟ್ ವರ್ಕ್, ಫಿಲಮ್ ಮಾಡೋದು ಡಿಫ್ರೆಂಟ್ ವರ್ಕ್. ಇಲ್ಲಿ ಮಾಡೋಕ್ಕೆ ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿರ್ಬೇಕಾದ್ರೆ ಬೇರೆ ಕೆಲಸ ಮಾಡೋದಕ್ಕೆ ಕಷ್ಟ ಅನ್ಸುತ್ತೆ ನನಗೆ. ಸೊ ಒಂದೊಂದು ಟೈಮ್ಗೆ ಒಂದೊಂದೇ ಮಾಡೋಕ್ಕೆ ಸಾಧ್ಯ. ಸೊ ಮತ್ತೆ ರಿಲೀಸಿಗೆ ಯೋಚನೆ ಮಾಡಿಲ್ಲ. ಇಟ್ಸ್ ಅ ಗುಡ್ ಥಾಟ್ ನೀವು ಕೊಟ್ಟಿದ್ದೀರ, ಈಗ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಮೇ ಬಿ ಮಾಡ್ಬೋದೇನೋ, ನೋಡ್ತಾರೆ ಅಂತೀರಾ? ಬರ್ತಾರ? ಖಂಡಿತ ಕನ್ನಡ ಪ್ರೇಕ್ಷಕರು ಅದ್ಭುತ ಸಿನಿಮಾ ಇದ್ರೆ ಖಂಡಿತ ಬಿಟ್ಕೊಡಲ್ಲ, ನೋಡೇ ನೋಡ್ತಾರೆ. ಸೊ ಗೊತ್ತಿದೆ ನಿಮ್ಮ ಕಣ್ಮುಂದೆನೇ ಸಾಕ್ಷಿಗಳಿದೆ ಅಲ್ಲ. ಹೌದು. ಬಟ್
ರಿಲೀಸ್ ಬಗ್ಗೆ ಐ ಡೋಂಟ್ ನೋ, ವಿಲ್ ಸಿ, ನೋಡೋಣ, ಯೋಚನೆ ಮಾಡೋಣ. ಸೊ ಅದೇ ಹೇಳಿದ್ರಿ, ನಾನು ನಿರ್ದೇಶನ ಜೊತೆಗೆ ಆನಿಮೇಷನ್ ಈ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡಿದೆ ಅಂತ. ಸೊ ಡಿಫ್ರೆನ್ಸ್ ಏನಾದ್ರು ಅನ್ಸೋದು ನಿಮಗೆ? 100% ಡಿಫ್ರೆಂಟ್ ಇರುತ್ತೆ. ಸೊ ಯಾವ ಥರ? ಸಿಕ್ಕಾಪಟ್ಟೆ. ಲೈವ್ ಆ್ಯಕ್ಷನ್ ಮಾಡಬೇಕಾದ್ರೆ ಎಲ್ಲ ಮನುಷ್ಯರ ಜೊತೆ ಮಾತಾಡ್ತಾ ಇದ್ದೀರಾ ನೀವು. ಆ್ಯಕ್ಟರ್ಸ್, ನಂದು ಮೋಸ್ಟ್ ಫೇವ್ರೆಟ್ ಪಾರ್ಟ್ ಸಿನಿಮಾ ಮಾಡೋದ್ರೊಳಗೆ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು. ನಂಗೆ ಸಖತ್ ಇಷ್ಟ ಆ ಸ್ಪೇಸ್. ಐ ಫೀಲ್ ಲೈಕ್ ಅಲ್ಲಿ ಒಂದು ದೈವಿಕವಾಗಿ ಏನೋ ಆಗುತ್ತೆ. ಡಿಸ್ಕಷನ್ ಮಾಡ್ಬೇಕಾದ್ರೆ ಸೆಟ್ಟಲ್ಲಿ ಎಲ್ಲ ರೆಡಿ ಆದಾಗ ಇಟ್ಸ್ ಜಸ್ಟ್ ನಾನು ನನ್ನ ಆ್ಯಕ್ಟರ್ಸ್. ನಂಗೆ ಅದು ತುಂಬ ಇಷ್ಟವಾದಂಥ ಸ್ಪೇಸ್. ಆ್ಯನಿಮೇಷನಲ್ಲಿ ಅದಿಲ್ವೇ ಇಲ್ಲ. ಸೊ ಎಲ್ಲ ಬೊಂಬೆಗಳು. ಸೊ ಅವ್ರು ಮಾಡ್ತಾರೋ ಆ್ಯಕ್ಷನ್ಸ್ ಎಲ್ಲ ನಾವೇ ಮಾಡಿಸ್ಬೇಕು ಅವ್ರ ಕೈಯಲ್ಲಿ. ಆ್ಯಕ್ಟರ್ಸ್ ಅವ್ರದ್ದೇ ತೊಗೊಂಡು ಬರ್ತಾರೆ. ಸೊ ನಾನೊಂದು 50% ಮುಂದೆ ಹೋಗಬೇಕು, ಅವರೊಂದು 50% ಮುಂದೆ ಬರ್ತಾರೆ. ಅಲ್ಲೆಲ್ಲೋ ಕತೆ ಹೇಳ್ಬೋದು. ಇಲ್ಲಿ ಬೊಂಬೆಗಳು ನಾವೇ ಎಲ್ಲ ಮಾಡಬೇಕು. ಇಟ್ಸ್ ವೆರಿ ಡಿಫ್ರೆಂಟ್, ವೆರಿ ವೆರಿ ಡಿಫ್ರೆಂಟ್. ಅದು ಎಸ್ಪೆಷಲಿ 2D ಆ್ಯನಿಮೇಷನ್ ಎಲ್ಲ ಸ್ಕೆಚ್ ಮಾಡಬೇಕು. ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಮೂವ್ಮೆಂಟು. ಕೈ ಹಿಂಗೆ ಹೋಗಬೇಕು ಅಂದರೆ 8 ಫ್ರೇಮು, 8 ಪಿಕ್ಚರ್ ಬರಿಬೇಕು. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್. ಸೊ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಐ ಸ್ಟಿಲ್ ಲವ್ ವರ್ಕಿಂಗ್ ವಿತ್ ಆ್ಯಕ್ಟರ್ಸ್. ಬಟ್ ಕೆಲವೊಂದು ಕಥೆಗಳು ಆ್ಯನಿಮೇಷನ್ ಮಾಡೋದು ಮಜಾ. ಬಿಕಾಸ್ ಆ ಥರ ಅನ್ಕೊಂಡಿಲ್ದೇ ಇರೋ ಪ್ರಪಂಚನ ಕ್ರಿಯೇಟ್ ಮಾಡ್ಬೋದು ಅಲ್ಲಿ. ಇವಾಗ ಇಂದ ನೀವೇ ನೋಡ್ತಾ ಇದ್ದೀರಿ, ಏನೇನೋ ಪ್ರಪಂಚ ನೀವು ಕಟ್ಬೋದು ಇಮ್ಯಾಜಿನೇಷನ್ನ ಮೀರಿ. ಇಲ್ಲಿ ಲೈವ್ ಆ್ಯಕ್ಷನ್ ಮಾಡಬೇಕು ಅಂದರೆ ಆ ಥರ ಸೆಟ್ ಹಾಕಬೇಕು, ಆ ಥರ ವಿಜುವಲ್ ಎಫೆಕ್ಟ್ಸ್ ಮಾಡಬೇಕು. ಆ್ಯನಿಮೇಷನ್ ನಿಮ್ಗೆ ಆ ಫ್ರೀಡಮ್ ಸಿಗುತ್ತೆ. ಸೊ ಕೆಲವೊಂದು ಕಥೆಗಳಿಗೆ ಆ್ಯನಿಮೇಷನ್ ಹೇಳಿದ್ರೇ ಮಜಾ. ಸೊ ನಾನು ಆ ಥರನೂ ಒಂದು ಸ್ಕ್ರಿಪ್ಟ್ ಇದೆ, ಡಿಸ್ಕಷನ್ ನಡೀತಾ ಇದೆ. ಐ ವಾಂಟ್ ಟು ಡೂ ವೆರಿ ವೆರಿ ಸ್ಪೆಸಿಫಿಕ್ ಆ್ಯನಿಮೇಷನ್ ಫಿಲ್ಮ್ ಆ್ಯಂಡ್ ರಿಲೀಸ್ ಇಟ್ ವರ್ಲ್ಡ್ ವೈಡ್. ಆ ಥರ ಒಂದು ಸ್ಕ್ರಿಪ್ಟ್ ಇದೆ. ಅದನ್ನು ನಾನು ಲಾಸ್ಟ್ 4 years ಐ ಹ್ಯಾವ್ ರಿಟನ್ 4-5 ಸ್ಕ್ರಿಪ್ಟ್. ಸೊ ಅದರೊಳಗೆ ಇದು ಕೂಡ ಒಂದು ಸಮ್ಡೇ. ಸೊ ಇನ್ನೊಂದು ವಿಚಾರ ಕೇಳ್ಪಟ್ಟೆ, ರೂಪಾ ಅವರು ಥಿಯೇಟರ್ ಆರ್ಟಿಸ್ಟ್ಗಳನ್ನು ಕಣ್ಣಿಗೆ ಬಿದ್ದರೆ ಅವರು ಖಂಡಿತ ಬಿಡಲ್ಲ, ಅವ್ರನ್ನ ಹೆಕ್ಕಿ ತೆಗೆಯೋ ಕೆಲಸ ಮಾಡ್ತಾರೆ ಅಂತ. ಸೊ ನಿಮ್ಮ ಆಲ್ಮೋಸ್ಟ್ ನೋಡಿದ್ದೀವಿ ಹಿಂದಿನ ಪ್ರಾಜೆಕ್ಟಲ್ಲಿ ಆಲ್ಮೋಸ್ಟ್ ಎಲ್ಲರೂ ಥಿಯೇಟರ್ ಆರ್ಟಿಸ್ಟ್ಗಳು ಇದ್ದೇ ಇರ್ತಾರೆ. ಸೊ ಮುಂದಿನ ಈ ಅಪ್ಕಮಿಂಗ್ ಪ್ರಾಜೆಕ್ಟಲ್ಲಿ ಯಾವ ಥರ ಇದೆ ಅಂತ? ಥಿಯೇಟರ್ ಆರ್ಟಿಸ್ಟ್, ಥಿಯೇಟರ್ ಈಸ್ ಒಂದು ಸ್ಪೇಸ್. ನನಗೆ ಅವ್ರು ಕಾಣಿಸ್ತಾರೆ, ರೈಟ್? ಶಾರ್ಟ್ ಫಿಲಮ್ ಪ್ರಣವ್ನ ನಾನು ಪ್ರಣವ್ ನಮ್ದು ಈ ಸಿನಿಮಾಲಿ ಲೀಡ್ ಆ್ಯಕ್ಟರ್. ಅವ್ರನ್ನ ನಾನು ಥಿಯೇಟ್ರಲ್ಲಿ ನೋಡಿಲ್ಲ. ಅವ್ರದ್ದು ಯಾವುದೋ ಒಂದು ಫಿಲ್ಮ್ ನೋಡಿದೆ, ಅದರೊಳಗೆ ಒಂದು ಸೀನ್ ನೋಡಿದ್ದು. ಸೊ ಯಾರನ್ನೇ ಅನ್ನ ಬೆಂದಿದೆಯಲ್ಲೋ ಒಂದು ಅಗಳು ನೋಡೋದೇ ಗೊತ್ತಾಗ್ಬಿಡತ್ತಲ್ವ. ಸೊ ಹಾಗೆ ಒಂದು ಸೀನ್ನಲ್ಲಿ ಅವ್ರದ್ದು ಪ್ರೆಸೆನ್ಸು ಅದು ರೀಚ್ ಆಗುತ್ತೆ. ನಂಗೆ ತೇಜುನೂ ಹಾಗೆ ಅವ್ರದ್ದೊಂದು ಪ್ಲೇ ನೋಡಿದ್ದೆ. ಸೊ ಪ್ರತಿಯೊಬ್ಬರು ನನಗೆ ಹೆಂಗೋ ರೀಚ್ ಆಗ್ತಾರೆ. ನಮ್ಮ ಈ ಸಿನಿಮಾಲ್ ಕೂಡ ಸುಮಾರು ಜನ ಈವನ್ ಸಪೋರ್ಟಿಂಗ್ ರೋಲ್, ಅಂದರೆ ಎಲ್ಲರೂ ವೆರಿ ಇಂಪಾರ್ಟೆಂಟ್ ಕತೆ ಕಟ್ಟೋದಕ್ಕೆಲ್ಲ. ಯಾರೋ ಒಬ್ರು ಬಂದು ಒಂದು ಲೈನ್ ಹೇಳಿದ್ರು, ಅವ್ರದ್ದು ಪ್ರೆಸೆನ್ಸ್ ಮ್ಯಾಟ್ರ್ ಆಗುತ್ತೆ ಕತೆಗೆ. ಸೊ ಎಲ್ಲರೂ ಇಂಪಾರ್ಟೆಂಟ್ ನನಗೆ. ಸೊ ನಾನು ಯಾರನ್ನೂ ಹಾರಕೆಯಿಂದ ತೊಗೊಳಲ್ಲ, ಬಂದೋಗೋ ಆ ಥರ ಇಲ್ಲ. ಏನೋ ಯೋಚನೆ ಮಾಡೇ ಕಾಸ್ಟ್ ಮಾಡಿರ್ತೀನಿ. ಬಿಕಾಸ್ ನಾವೇನು ಕಟ್ತೀವಲ್ಲ ಸಿನಿಮಾ, ಅದು ಅಜರಾಮರ, ಅಂದರೆ ಟೈಮಿಗೆ ಮೀರಿ ಇರುತ್ತೆ. ಸೊ ಅಲ್ಲಿ ನೀವು ಯಾವುದನ್ನು ವೇಸ್ಟಾಗಿ ತೊಗೊಳಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಭಕ್ತಿಯಿಂದ ಮಾಡಬೇಕು ನನ್ನ ಪ್ರಕಾರ. ಅಲ್ಲಿ ಏನೋ ಒಂದು ಲೈಟ್ ಇಟ್ಟರು ನಾನು ಯಾಕೆ ಇಡ್ತಾ ಇದ್ದೀನಿ ನಾನು ಯೋಚನೆ ಮಾಡಿರ್ತೀನಿ. ಸೊ ಆ್ಯಕ್ಟರ್ಸು ಎಲ್ಲೋ ಏನೋ ಯಾವುದರಿಂದನೋ ನನ್ನ ಮೈಂಡಿಗೆ ರೀಚ್ ಆಗಿರ್ತಾರೆ. ಅವ್ರು ಉಳ್ಕೊಂಡ್ಬಿಡ್ತಾರೆ. ಉಳ್ಕೊಂಡ್ಬಿಟ್ಟಾಗ ಯಾಕೆ ಉಳ್ಕೊಂಡ್ರು ಅಂತ ಯೋಚನೆ ಮಾಡ್ತೀನಿ. ಸೊ ನಾನು ಬರ್ದಿರೋ ಕ್ಯಾರೆಕ್ಟರ್ಗೆ ಇವ್ರು ಮ್ಯಾಚ್ ಆಗ್ತಾರಾ ಅಂತ ಯೋಚನೆ ಮಾಡ್ತೀನಿ. ಆ್ಯಂಡ್ ದೆನ್ ಐ ರೀಚ್ ಔಟ್ ಟು ದೆಮ್. ಇದ್ರೊಳಗೆ ಕೂಡ ಯು ವಿಲ್ ಬಿ ವೆರಿ ಸರ್ಪ್ರೈಸ್ಡ್. ಹೊಸ ಥರ ಹೊಸ ಆ್ಯಕ್ಟರ್ಸ್ ಬರ್ತಾರೆ ಈ ಸಿನಿಮಾ ಮೂಲಕ. ಆ್ಯಂಡ್ ದೇ ವಿಲ್ ಸ್ಟೇ ಹಿಯರ್ ಫಾರ್ ಅ ಲಾಂಗ್ ಟೈಮ್. ಸೊ ನಿಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರ್ತೀರಾ. ಸೊ ನಿಮಗೆ ಯಾವ ಥರ ಅನಿಸಿದ್ಯಾ, ಒಬ್ಬ ಸ್ಟಾರ್ ನಟ ಅಥವಾ ನಟಿನ ಇಟ್ಕೊಂಡು ಫಿಲಮ್ ಮಾಡಬೇಕು ಅಂತ ಯಾವ ಥರ ಅನಿಸಿದ್ಯಾ ಅಂತ? ಅನ್ನಿಸ್ತಾನೆ ಇರುತ್ತೆ, ಯಾಕೆ ಅನ್ಸಲ್ಲ. ಬಿಕಾಸ್ ಮೋರ್ ದೆನ್ ಸ್ಟಾರ್, ನನಗೆ ಅವ್ರ ಪರ್ಸ್ನಾಲಿಟಿ, ಅವರ ಪರ್ಫಾರ್ಮೆನ್ಸ್ ಅದೆಲ್ಲ ರೀಚ್ ಆಗಿದೆ. ಸುಮಾರು ಜನ ಇದ್ದಾರೆ ಅನ್ಸತ್ತೆ. ನನಗೆ ಆ ಥರ ಸ್ಕ್ರಿಪ್ಟ್ ಸಿಕ್ಕಿ ಆ ಥರ ಆಪರ್ಚುನಿಟಿ ಸಿಕ್ಕರೆ ವೈ ನಾಟ್, ಡೆಫಿನೆಟ್ಲಿ. ಬಟ್ ಹೊಸಬ್ರಲ್ಲಿ ನನಗೇನು ಅನ್ಸುತ್ತೆ, ಒಂದು ಹಸುವಿರುತ್ತೆ. ಆ ಹಸುವು ನಂಗೆ ತುಂಬ ಮುಖ್ಯ. ಹೊಸ ಮಾಡಬೇಕು, ಅದು ಮಾಡಬೇಕು ಕನಸಿರುತ್ತೆ. ಇವಾಗ ನೀವು ಎಷ್ಟು ವರ್ಷ ಆಯಿತು ಈ ಆ್ಯಂಕರಿಂಗ್ ಮಾಡ್ತಾ? 5 years. ಫಸ್ಟ್ ಇಯರ್ಗೂ ಈ ಇಯರ್ಗೂ ಎಷ್ಟು ವ್ಯತ್ಯಾಸ ಇದೆ ನಿಮ್ಮಲ್ಲಿ ಅಲ್ಲ? ಸೊ ಇದು ಕೆಲವೊಂದು ಪಾತ್ರಗಳಿಗೆ ಈ ಥರದ್ದು ಬೇಕಾಗತ್ತೆ. ಮುಂಚೆ ಫಸ್ಟ್ ಇಯರಲ್ಲಿ ಇರುತ್ತಲ್ಲ, ಅದು ಕೆಲವು ಪಾತ್ರಗಳಿಗೆ ಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ನನಗೆ ಸ್ಕ್ರಿಪ್ಟ್ ಸಿಕ್ಕರೆ ವೈ ನಾಟ್. ಐ ಲವ್ ಸೋ ಮೆನಿ ಸ್ಟಾರ್ಸ್. ಐ ವಾಂಟ್ ಸಮ್ ಡೇ ಚಾನ್ಸ್ ಸಿಕ್ಕರೆ. ಸೊ ಮಾತಾಡ್ತಾ ಹೇಳ್ತಾ ಇದ್ರಿ, ಈಗ ಕೆಲವರು ಕೂಡ ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ತಾರೆ, ಅಂದರೆ ನಮ್ಮ ಕನ್ನಡದಲ್ಲೂ ಕೂಡ ಈ ಮಲಯಾಳಂ ಸಿನಿಮಾ ಥರ ಆ ಕತೆ, ಆ ಸ್ಟೋರಿ, ಆ ಜನರಿಗೆ ಬರ್ಬೇಕಂತ ಹೇಳ್ತಾರೆ. ಬಂದಿದೆ. ಆದರೂ ಕೂಡ ಒಂದು ಸಮಸ್ಯೆ ಏನಂದರೆ ಥಿಯೇಟ್ರು ಅಥವಾ ಮತ್ತೊಂದು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅಂದರೆ ಕತೆ ಚೆನ್ನಾಗಿರುತ್ತೆ, ಸಿನಿಮಾ ತಂಡ ಅದ್ಭುತವಾಗಿ ಮಾಡಿರ್ತಾರೆ, ಆದರೆ ಥಿಯೇಟರ್ ಸಮಸ್ಯೆ, ಥಿಯೇಟರ್ ನಿಲ್ದಲ್ಲ, ಥಿಯೇಟರ್ ಕೊಡೋದೇ ಇಲ್ಲ, ಆ ಥರ ಸಮಸ್ಯೆ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಒಂದು ತುಂಬ ಡಿಫ್ರೆಂಟ್ ಟಾಪಿಕ್. ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸಿಬಿಷನ್, ಅದ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡೋಣ ನಾವು ಯಾವಾಗಾದ್ರೂ ತೀರ್ಥ. ಬಿಕಾಸ್ ಅದು ಥಿಯೇಟರ್ ಕೊಡ್ತಾ ಇಲ್ಲ ಸಮಸ್ಯೆ.
ಅದಷ್ಟೇ ಅಲ್ಲ ಸಮಸ್ಯೆ, ಕಾಣೋ ಸಮಸ್ಯೆ ಅದು. ಸೊ ಮಲಯಾಳಂ ಸಿನಿಮಾ ಥರ ಮಾಡಬೇಕು. ಮಲಯಾಳಂ ಆಸ್ ಅ ಕಮ್ಯುನಿಟಿ, ಮಲಯಾಳಂ ಜನಗಳು, ಅಲ್ಲ ಕೇರಳ ಜನಗಳು, ಅವ್ರದ್ದು ಥಾಟ್ ಪ್ರಾಸೆಸ್ ವೆರಿ ಡಿಫ್ರೆಂಟ್. ಅವರು ಸಿನಿಮಾಗಳು ನೋಡೋ ರೀತಿ ವೆರಿ ಡಿಫ್ರೆಂಟ್. ಅವರು ದೇ ಕಮ್ ಫ್ರಮ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಪೊಲಿಟಿಕಲ್, ಅಂದರೆ ರಾಜಕೀಯ ಬ್ಯಾಕ್ಗ್ರೌಂಡ್ ಅವ್ರದ್ದು ಡಿಫ್ರೆಂಟ್, ಸಾಮಾಜಿಕ ಬ್ಯಾಕ್ಗ್ರೌಂಡ್ ಡಿಫ್ರೆಂಟು. ಸೊ ಅವ್ರು ಅದಕ್ಕೆ ತಕ್ಕ ಹಾಗೆ ಅವ್ರದ್ದು ಯೋಚನಾ ಲಹರಿನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವರು ಸಿನಿಮಾನ ಕನ್ಸ್ಯೂಮ್ ಮಾಡೋ ರೀತಿ ಡಿಫ್ರೆಂಟ್. ನನಗೊಬ್ಬಳು ಫ್ರೆಂಡ್ ಇದ್ದಾಳೆ ಕೇರಳ ಮಲಯಾಳಿ. ಅವ್ರ ಅಪ್ಪ ಅಮ್ಮಲ್ಲ ಸಿನಿಮಾ ನೋಡ್ತಿರ್ಬೇಕಾದ್ರೆ ಪಾಪ್ಕಾರ್ನ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ವಂತೆ ಕೇರಳಲ್ಲಿ. ಬಿಕಾಸ್ ಪಾಪ್ಕಾರ್ನ್ ನೋಡ್ತಾ ತಿಂತ ಸಿನಿಮಾ ನೋಡಬಾರ್ದು. ಸಿನಿಮಾಗೆ ಅದಕ್ಕೆ ಆದಂಥ ಒಂದು ಸ್ಪೇಸ್ ಕೊಡಬೇಕು. ಸೊ ಅವರು ಬೆಳೀತಾ ಇರ್ಬೇಕಾದ್ರೆ ಕೇರಳಲ್ಲಿ ಪಾಪ್ಕಾರ್ನು ಅಥವಾ ತಿಂಡಿ ಏನು ಮಾರ್ತಿರ್ಲಿಲ್ವಂತೆ. ಸೊ ಒಂದು ಭಕ್ತಿಯಿಂದ, ಇವಾಗ ನೀವು ಸಿನಿಮಾ ನಾಟಕ ನೋಡೋಕೆ ಹೋದಾಗ ಪಾಪ್ಕಾರ್ನ್ ತಿಂತೀರಾ? ತಿನ್ನಲ್ಲ, ಯಾಕಂದ್ರೆ ನೀವು ತಿಂದ್ರೆ ಸೌಂಡ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಒಂದು ಅಟ್ಮಾಸ್ಫಿಯರಲ್ಲಿ ಸಿನಿಮಾ ನೋಡೋರಂತೆ. ಅಲ್ಲಿಂದ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪಾಪ್ಕಾರ್ನ್ ನೋಡೋಕ್ಕೆ ತಿನ್ನೋಕ್ಕೆ ಸಿನಿಮಾ ನೋಡೋಕೆ ಹೋಗೋ ಥರ. ಆ್ಯಂಡ್ ಪಾಪ್ಕಾರ್ನ್ 500 rupees, ರೈಟ್? ಸೊ ಪಾಪ್ಕಾರ್ನ್ ನೋಡ್ತಾ ಸಿನಿಮಾ ನೋಡಬೇಕು ಅನ್ನೋ ಕಲ್ಚರ್ ಬಂದಿದ್ದು ಅಮೆರಿಕಾಯಿಂದ. ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಕಲ್ಚರಲ್, ಅದು ಅಮಾಲ್ಗಮೇಷನ್ ಅಂದರೆ ಎಲ್ಲ ಸೇರ್ಬಿಟ್ಟಿದೆ ಇವಾಗ. ಸೊ ನಾವು ಬರೀ ಥಿಯೇಟ್ರ್ ಸಿಗ್ತಲ್ಲ ಅದೊಂದ್ರ ಬಗ್ಗೆ ಮಾತಾಡಬಾರ್ದು. ಆಡಿಯನ್ಸು ಯಾವ ಥರ ಸಿನಿಮಾ ನೋಡ್ತಾರೆ, ಅವರೊಳಗೆ ಸಿನಿಮಾ ನಮ್ಮ ಸಾಂಸ್ಕೃತಿಕ ಚಿಹ್ನೆನ, ನಮ್ಮ ಸಾಂಸ್ಕೃತಿಕದ್ದು ಸಿಂಬಲ್ಲ. ನಾವು ಕನ್ನಡಿಗರಿಗೆ ಅಲ್ಲ. ತುಂಬ ವೇರಿಯಸ್ ಲೆವೆಲ್ ಆಫ್ ಡಿಸ್ಕಷನ್ ಇದು, ಎಕ್ಸಿಬಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಬಟ್ ಈಗಲೂ ಜನ ಬಂದು ನೋಡ್ತಾ ಇದ್ದಾರೆ, ಮುಂಚಿನ ಥರ ನೋಡ್ತಾ ಇಲ್ಲ. ನೋಡೋರು ಕಡಿಮೆ ಆಗಿದ್ದಾರೆ. ಎಲ್ಲರೂ ಯಾವಾಗ ಕರ್ಕೊಂಬರ್ತಾರೆ? ಆ ಲೆವೆಲಾಗಿ ಸದ್ದು ಮಾಡಿದಾಗ. ಬಿಕಾಸ್ ಪ್ರಮೋಷನ್ ಆ ಲೆವೆಲಾಗಿ ಮಾಡಬೇಕು. ಪ್ರಮೋಷನ್ನು ಆಲ್ಗಾರಿದಮಲ್ಲಿ ನಿಮ್ಮದೇ ಬರೋ ಥರ ಸೋಷಿಯಲ್ ಮೀಡಿಯಲ್ಲಿ ಮಾಡಬೇಕು ಅಂದರೆ ಆ ಲೆವೆಲ್ ಇನ್ಪುಟ್ ಬರಬೇಕು. ಸೊ ದೇರ್ ಇಸ್ ವೇರಿಯಸ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್, ರೈಟ್? ಸೊ ಆ ಲೆವೆಲ್ಗೆ ಪ್ರಮೋಷನ್ಗೆ ಖರ್ಚು ಮಾಡಿದ್ರೆ ಮೇ ಬಿ ಜನ ಬರ್ತಾರೆ. ಅಂದರೆ ಈಗ ಆಗ್ತಿರೋ ಸದ್ದು ಗದ್ದಲ, ರೀಲು, ಸೋಷಿಯಲ್ ಮೀಡಿಯಾಗೆ ಸದ್ದು ತಾನೆ. ಆ ಸದ್ದಲ್ಲಿ ನಿಮ್ಮದು ಕೇಳಿಸ್ಬೇಕು ಅಂದರೆ ನೀವು ಆ ಲೆವೆಲಾಗಿ ಮಾತಾಡಬೇಕು, ಜೋರಾಗಿ ಮಾತಾಡಬೇಕು, ಇನ್ನೂ ಜೋರಾಗಿ ಮಾತಾಡಬೇಕು. ಆ ಥರ ಆಗಿದೆ. ಪ್ರಾಬ್ಲಮ್ ಒಂದಂತ ಹೇಳೋಕ್ಕಾಗಲ್ಲ. ಈಗ ಯಾರು ಬರ್ತಾ ಇದ್ದಾರೆ ಇನ್ನೂ ಥಿಯೇಟ್ರಿಗೆ, ಅವ್ರನ್ನ ನಾವು ಖುಷಿ ಪಡಿಸ್ಬೇಕು. ಅವರು ನಮ್ಮ ನಿಜವಾದ ಆಡಿಯನ್ಸ್, ರೈಟ್? ಈಗಲೂ ಪ್ರತಿ ಸಿನಿಮಾಲಿ 50-60-70% ತುಂಬ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಯಾವುದು ತುಂಬ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಈಗ ಯಾರು ಬಂದು ನೋಡ್ತಾ ಇದ್ದಾರೆ, ಅವ್ರನ್ನ ಉಳಿಸ್ಕೋಬೇಕು, ಅವ್ರನ್ನ ಬೆಳೆಸ್ಬೇಕು. ಅವ್ರನ್ನ ಹೆಂಗೆ ಉಳಿಸ್ಕೊಳ್ಳೋದು? ಅವರಿಗೆ ವಾರಕ್ಕೆ ಒಂದು ಸಿನಿಮಾ ನೋಡೋಕ್ಕಾಗಲ್ಲ ಅವ್ರಿಗೆ, ಇವಾಗ ತಿಂಗಳಿಗೆ ಒಂದು ನೋಡ್ಬೋದು. ಅವ್ರು ವಾರಕ್ಕೆ ಒಂದು ಸಿನಿಮಾ ನೋಡೋ ಥರ ಮಾಡಬೇಕು. ಯಾಕೆ ಅವ್ರು ತಿಂಗಳಿಗೆ ಒಂದು ನೋಡ್ತಾ ಇದ್ದಾರೆ? 1,500 ರೂಪಾಯಿ ಖರ್ಚಾಗತ್ತೆ ಮನೆಯವ್ರನ್ನೆಲ್ಲ ಕರ್ಕೊಂಬಂದ್ರೆ. ಒಬ್ಬರೇ ಬಂದರೂ ಕೂಡ ಅಟ್ಲೀಸ್ಟ್ 300 ರೂಪಾಯಿ ಟೀಗೆ ಆಗ್ಬಿಡತ್ತೆ ಮಲ್ಟಿಪ್ಲೆಕ್ಸಲ್ಲೆಲ್ಲ. ಸೊ ಯು ಶುಡ್ ಚೇಂಜ್ ಮೆನಿ ಥಿಂಗ್ಸ್. ಆವಾಗ ತಿಂಗಳಿಗೆ ನೋಡ್ತಾ ಇರೋರು ವಾರಕ್ಕೆ ಒಂದು ನೋಡ್ತಾರೆ. ಆವಾಗ ದೇ ವಿಲ್ ವಾಚ್ ಮೋರ್, ಅಲ್ವಾ? ಸೊ ಇವಾಗ ನಾವು ಹೆಂಗೆ ಪರಿಸ್ಥಿತಿ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ, ಸಿನಿಮಾ ನೋಡೋದನ್ನ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್. ಮುಂಚೆ ಎಲ್ಲ ಫ್ಲೈಟಲ್ಲಿ ಓಡಾಡೋದನ್ನ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್. ಕಿಂಗ್ ಫಿಶರ್ ಅವರೆಲ್ಲ ಹೇಳೋರು, ಸಾವುಕಾರರಷ್ಟೇ ಹೋಗಿ ನೋಡ್ಬೋದು. ಬಟ್ ಡೆಕ್ಕನ್ ಏರ್ಲೈನ್ಸ್ ಬಂದು ಅದನ್ನು ಯಾರು ಬೇಕಾದರೂ ಕಾಮನ್ ಮ್ಯಾನ್ ಹೋಗ್ಬೋದು. ಸಿನಿಮಾ ನೋಡೋದನ್ನು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಬಟ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅಲ್ಲ. ಸಾವುಕಾರರು ದುಡ್ಡಿರೋರಷ್ಟೇ ಹೋಗೋವಂಥದ್ದು ಮಾಡಬಾರ್ದು. ಎಲ್ಲರೂ ನೋಡ್ಬೇಕು. ಯಾಕಂದರೆ ಸಿನಿಮಾ ಎಲ್ರಿಗೂ ಸೇರಿದ್ದು. ಎಲ್ಲರೂ ನೋಡೋ ಥರ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಥರನೇ ಕೆಲಸ ಆಗಬೇಕು. ಎಸ್ಪೆಷಲಿ ಎಕ್ಸಿಬಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸ್ಪೇಸಲ್ಲಿ ಸಿನಿಮಾ ಮಾಡೋದು ತುಂಬ ಜಾಸ್ತಿ ಜನ ಆಗಿದ್ದಾರೆ. ಮುಂಚಿನ ಥರ ಇರಲಿಲ್ಲ ಅಲ್ಲ. ಯಾಕಂದರೆ ದುಡ್ಡಿದ್ರೆ ಮಾಡ್ಬೋದಿತ್ತು. ಒಂದೊಂದು ರೀಲು 12,000 ಬಾಕ್ಸು ಅವಾಗ. ಇವಾಗ ಮೆಮೊರಿ ಕಾರ್ಡ್ ಇದ್ರೆ ಸಾಕು. ಸೊ ಮಾಡೋದು ಸುಲಭ ಆಗಿದೆ ಕಂಪ್ಯಾರಿಟಿವ್ಲಿ. ನೋಡೋರು ಕಡಿಮೆ ಆಗಿದ್ದಾರೆ. ಯು ಸಿ ದ ಪ್ರಾಬ್ಲಮ್. ಕಡಿಮೆ ಯಾಕಾಗಿದ್ದಾರೆ? ಅವ್ರಿಗೆ ಹೆವಿ ಆಪ್ಷನ್ಸ್ ಇದ್ದಾವೆ. ಆಟೋ ಓಡಿಸ್ತಾ ಹಿಂಗೆ ರೀಲ್ ಹೋಗ್ತಾ ಇರತ್ತೆ. ಸೊ ಎಂಟರ್ಟೈನ್ಮೆಂಟ್ ಸಿಗ್ತಾನೆ ಇದೆ ಅವ್ರಿಗೆ. ಎಂಟರ್ಟೈನ್ಮೆಂಟ್ಗೆ ಅಂತ ಹೋಗ್ತಾ ಇಲ್ಲ ಅವಾಗ ಸಿನಿಮಾಗೆ, ಏನೋ ಒಂದು ಎಕ್ಸ್ಪೀರಿಯನ್ಸ್ಗೆ ಅಂತ ಹೋಗ್ತಾರೆ. ಆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ದೊಡ್ಡದು ಏನೋ ಸೆಟ್ ಹಾಕಿದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಭಾವನೆಗಳು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರೋದು. ಆ ಭಾವನೆಗಳಿಗೆ ನೀವು ಯಾವಾಗ ಪ್ರಿಯಾರಿಟಿ ಕೊಡ್ತೀರಾ, ಸಿನಿಮಾ ಜಾಸ್ತಿ ನೋಡ್ತಾರೆ. ಅವ್ರು ಬರ್ತಾರಲ್ಲ ಜಾಸ್ತಿ ನೋಡಿದಾಗ, ಅವಾಗ ನಾವು ರೆಡಿ ಇರಬೇಕು. ಆಸ್ ಅನ್ ಎಕ್ಸಿಬಿಟರ್ಸ್, ಆಸ್ ಥಿಯೇಟರ್ಸ್, ಸಿಂಗಲ್ ಸ್ಕ್ರೀನ್ಸ್ ಸುಮಾರು ಮುಚ್ಕೊಂಡು ಹೋಗ್ತಾ ಇದೆ, ಎಲ್ಲ ಮಲ್ಟಿಪ್ಲೆಕ್ಸ್ ಆಗ್ತಾ ಇದೆ. ಆ ವೇರಿಯಸ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಇದಾವೆ. ಸೊ ವಿ ಶುಡ್ ನಾಟ್ ಜಸ್ಟ್ ಸೇ ಸ್ಕ್ರೀನ್ ಸಿಗ್ತಾ ಇಲ್ಲ, ಶೋ ಸಿಗ್ತಾ ಇಲ್ಲ, ಬೇರೆ ಏನೇನೋ ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ನಾವು ಮಾತಾಡಬೇಕು. ಇಟ್ಸ್ ಎ ವೆರಿ ಡಿಫ್ರೆಂಟ್ ಡಿಸ್ಕಷನ್. ಅದೇ ಅಂದ್ರೆ ಇದ್ರ ನಡುವೆ ನೀವು ಆಲ್ರೆಡಿ ನಿರ್ದೇಶನ, ನಿರ್ಮಾಣ ಮತ್ತೆ ರೈಟಿಂಗ್ ಎಲ್ಲದರಲ್ಲೂ ಬ್ಯುಸಿ ಇದ್ದೀರಾ. ಸೊ ನಿಮ್ಮ ಮುಂದಿನ ಯಾವ್ದಾದ್ರು ಪುಸ್ತಕ ಬರವಣಿಗೆನ ಎಕ್ಸೆಪ್ಟ್ ಮಾಡ್ಬೋದಾ ನಾವಂತ ಅಪ್ಕಮಿಂಗ್ ಅಲ್ಲಿ? ಇಲ್ಲ, ನಾನು ಬರೀತೀನಿ ರೆಗ್ಯುಲರ್ ಆಗಿ, ಬಟ್ ಅದನ್ನು ಪಬ್ಲಿಷ್ ಮಾಡೋಕ್ಕಂತ ಬರೆಯಲ್ಲ. ಐ ಆಮ್ ಮೋರ್ ಅ ಡೈರೆಕ್ಟರ್. ನನಗೆ ವಿಜುವಲಿ ಕತೆ ಹೇಳೋಕ್ಕೆ ಇಷ್ಟ. ನಾನು
ಕತೆ ಬುಕ್ ಬರೆದಾಗ ಒಂದು ವಿವರಣೆ ಕೊಡಬೇಕು, ಅಷ್ಟು ವಿವರಣೆ ಕೊಡೋಕೆ ಪೇಷನ್ಸ್ ಇಲ್ಲ, ನಂಗೆ ತೋರ್ಸೋಕೆ ಇಷ್ಟ ಅದನ್ನು. ಸೊ ಐ ಆಮ್ ಮೋರ್ ಅ ಡೈರೆಕ್ಟರ್, ನಾಟ್ ರೈಟರ್ ಹೂ ಬಿಕೇಮ್ ಅ ಡೈರೆಕ್ಟರ್ ಹೂ ಇಸ್ ಮೋರ್ ಅ ಲೈಕ್ ಅರ್ಥ ಆಗ್ತದೆ ನಿಮಗೆ. ನಾನು ಕಥೆ ಬರೆಯೋ ಅಂದರೆ ಕಾದಂಬರಿ ಬರೆಯೋಳಲ್ಲ, ನಾನು ಸಿನಿಮಾ ಮಾಡೋಳು. ಸೊ ನಿಮಗೆ ಬುಕ್ಕಿಗೆ ಸಿಗಲ್ಲ ನನ್ನ ಕಡೆಯಿಂದ ಅಷ್ಟೇ. ಸೊ ಅದೇ ಇವಾಗ ಎಲ್ಲ ಪ್ರೇಕ್ಷಕರು ಯಾವಾಗ ಎಕ್ಸೆಪ್ಟ್ ಮಾಡೋದು ಅಂದ್ರೆ ಯಾವಾಗ ನಿಮ್ಮ ಸಿನಿಮಾ ಅಪ್ಕಮಿಂಗ್ ತೆರೆಗೆ ಬರುತ್ತೆ ಅಂತ? ಇಷ್ಟರಲ್ಲೇ ಡೇಟು ಎಲ್ಲ ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಒಂದು ಅಂದಾಜಿದೆ. ಬಿಕಾಸ್ ನಾವು ಒಂದು ಪ್ಲಾನ್ ಇಟ್ಕೊಂಡೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಲ್ಲ, ಈ ಟೈಮಲ್ಲಿ ರಿಲೀಸ್ ಮಾಡ್ಬೋದು. ಬಿಕಾಸ್ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಶೂಟಿಂಗ್ ಮುಗಿಸ್ಕೊಂಡಿದ್ದೀವಿ. ಸೊ ಇನ್ನು ಮುಂದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ, ಅದಕ್ಕೆ ಸುಮಾರು ಕೆಲಸಗಳಿದ್ದಾವೆ. ಅದೆಲ್ಲ ಒಂದು ಮನೆ ಕಟ್ಟಬೇಕಂದ್ರೆ ಟೈಮ್ ಹಿಡಿಯುತ್ತಲ್ಲ, ಸೊ ಟೈಮ್ ಹಿಡಿಯುತ್ತೆ. ಬಟ್ ಇನ್ನು ಕೆಲವೇ ತಿಂಗಳಲ್ಲಿ ಹೊರಗೆ ಬರ್ತೀವಿ ಖಂಡಿತ. ಬಿಕಾಸ್ ನನಗೆ ಸಿನಿಮಾ ಮಾಡಿದ್ಮೇಲೆ ತೋರಿಸೋವರೆಗೂ ನಿದ್ದೆ ಬರಲ್ಲ. ಸೊ ತೋರಿಸ್ಬಿಟ್ಟು ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲಿವರೆಗೂ ಒಂದು ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ಲ, ಏನಾದರೂ ಕೊಡ್ಬೋದಾ ಕ್ಲೂ ಅಂತ? ಅಂದ್ರೆ ಸಿನಿಮಾ ಬಗ್ಗೆ ಆಗಿರ್ಬೋದು ಅಥವಾ ರಿಲೀಸ್ ಬಗ್ಗೆ ಇನ್ನೂ ಪ್ಲಾನ್ ಇದೆ ಅಂತ ಹೇಳಿದ್ರಿ. ಸೊ ಯಾವ ಜಾನರ್ಲಿ ಇರುತ್ತೆ ಅಂತ ಒಂದು ಕ್ಲೂ ಹೇಳಿ. ಜಾನ್ರಾ ನಾನು ಯೋಚನೆ ಮಾಡಲ್ಲ ಕತೆ ಬರಿಬೇಕಾದ್ರೆ, ಬಟ್ ಜೆನ್ಜಿ ಅಂತೇನು ಹೇಳ್ತೀರಾ, ಅವ್ರಿಗೆ ತುಂಬ ಇಷ್ಟ ಆಗತ್ತೆ ಅನ್ಸುತ್ತೆ. ಯಾರು ಪ್ರೀತಿ ಮಾಡಿರೋ ಅವ್ರೆಲ್ರಿಗೂ ಇಷ್ಟ ಆಗತ್ತೆ ಅನ್ಸುತ್ತೆ. ಬಿಕಾಸ್ ಇಟ್ಸ್ ಅ ಲವ್ ಸ್ಟೋರಿ, ಫಂಡಮೆಂಟಲಿ ಒಂದು ಕಾಲೇಜ್ ಪ್ರೇಮ ಕಥೆ, ಸ್ಮಾಲ್ ಟೌನಲ್ಲಿ ನಡೆಯೋದು. ಸೊ ಸ್ಮಾಲ್ ಟೌನ್ ಅಂದರೆ ಬೆಂಗಳೂರಿನ ಕತೆ ಅಲ್ಲ, ಬೆಂಗಳೂರಿಂದ ಹೊರಗಿನ ಕತೆ. ಮತ್ತು ನನಗೆ ತುಂಬ ಕಾಡಿದ ಕತೆ. ಯಾಕೆ ಕಾಡ್ತು ಅದನ್ನು ಹುಡ್ಕಕ್ಕೆ ಹೊರಟಿದ್ದೀನಿ ನಾನು. ಯಾಕೋ ಒಂದು ಕತೆ ನೋಡಿದಾಗ ನಿಮಗೆ ಏನಕ್ಕೋ ಇಷ್ಟ ಆಗುತ್ತೆ, ಏನಕ್ಕೋ ಉಳ್ಕೊಂಬಿಡುತ್ತೆ ನಿಮ್ಮ ಮನಸ್ಸೊಳಗೆ. ಯಾಕೆ ಉಳ್ಕೊಂತು ಅಂತ ಯೋಚನೆ ಮಾಡಬೇಕು. ಎಸ್ಪೆಷಲಿ ಆಸ್ ಅ ರೈಟರ್, ಯಾಕಿದು ನನಗೆ ಇಷ್ಟು ಕಾಡ್ತಾ ಇದೆ ಅಂತ ಬರಿತಾ ಹೊರಟಾಗ ಈ ಕತೆ ಹೊರಗೆ ಬಂದಿದ್ದು ನನಗೆ. ಆ್ಯಂಡ್ ಐ ಥಿಂಕ್ ತುಂಬ ಶೂಟಿಂಗ್ ಮಾಡಬೇಕಾದ್ರೇ ನನಗೆ ಸುಮಾರು ಟೈಮಲ್ಲಿ ಆ ಸೀನ್ ಮುಗಿಸ್ಕೊಂಬಂದ್ಮೇಲೆ ನಿದ್ದೆ ಬರ್ತಿರ್ಲಿಲ್ಲ, ಡೈರೆಕ್ಟ್ ಮಾಡಿ ಬಂದು. ಆ್ಯಂಡ್ ನೋಡಿದವ್ರಿಗೂ ಹಾಗೆ ಕಾಣಿದ್ರೆ ಚೆನ್ನಾಗಿರುತ್ತೆ. ಸೊ ಇಟ್ಸ್ ಅಷ್ಟೇ ಹೇಳಬಲ್ಲ ಈಗ ಸದ್ಯಕ್ಕೆ. ಮುಂದೆ ಹೋಗ್ತಾ ಇನ್ನೂ ಜಾಸ್ತಿ ಹೇಳ್ಕೊಂಡು ಹೋಗ್ತೀನಿ ಅದ್ರ. ಎಸ್. ಸೊ ಇಷ್ಟೊತ್ತು ನಮ್ಮ ವಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಎಲ್ಲೂ ಕೂಡ ಮಾತಾಡಿದ್ರೆ. ಸೊ ನಿಮಗೂ ಅಷ್ಟೇ, ನಿಮ್ಮ ಇಡೀ ತಂಡಕ್ಕೂ ಅಷ್ಟೇ ನಮ್ಮ ವಾಸ್ ಟಿವಿ ಕಡೆಯಿಂದ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ತೀರ್ಥ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಕಾಣಿಸ್ಕೋತಾ ಇಲ್ಲ ಅಂತ ಕೆಲಸ ಮಾಡ್ತಿಲ್ಲ ಅಂತಲ್ಲ, ಕೆಲಸ ತುಂಬ ನಡೀತಾ ಇರತ್ತೆ. ಅದು ಹೊರಗಡೆ ಕಾಣಿಸ್ಕೊಳಕ್ಕೆ ಶುರು ಆಗೋದು ಅದೇ ಸಸಿ ಗಿಡ ಆದಾಗ ಅಲ್ಲ. ಸೊ ಈಗ ಆ ಟೈಮು ಅಲ್ಲಿಗೆ ಬಂದಿದ್ದೀವಿ. ಸಿಗ್ತಾರಣ ಮತ್ತೆ ಪದೇ ಮೋಸ್ಟ್ಲಿ ಸಿಗ್ತಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ರೂಪಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.